ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮೈಸೂರಿನ ರಂಗಾಯಣ ಪ್ರತಿ ವರ್ಷ ಆಯೋಜಿಸುವ ಬಹುರೂಪಿ ನಾಟಕೋತ್ಸವ ಇದೇ ಜನವರಿ ತಿಂಗಳ 11ನೇ ತಾರೀಕಿನಿಂದ ಆರಂಭವಾಗಲಿದೆ. ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಪೂರ್ವಭಾವಿಯಾಗಿ ಇಂದು ಬೀದಿ ನಾಟಕೋತ್ಸವದ ಉದ್ಘಾಟನೆಯಾಯಿತು. ಮೈಸೂರು ರಂಗಾಯಣ ಆಯೋಜಿಸಿರುವ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ 2026ರ ಅಂಗವಾಗಿ ಇಂದಿನಿಂದ ಬೀದಿ ನಾಟಕೋತ್ಸವ ಆರಂಭವಾಗಿದೆ. ನಗರದ ಚಿಕ್ಕಗಡಿಯಾರ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಹಾಗೂ ಮೂಕಾಭಿನಯ ಕಲಾವಿದ ಮೈಮ್ ರಮೇಶ್ ಅವರು ನಗಾರಿ ಬಾರಿಸುವ ಮೂಲಕ ಬೀದಿ ನಾಟಕ ಪ್ರದರ್ಶನಗಳಿಗೆ ಚಾಲನೆ ನೀಡಿದರು. ಮೈಸೂರಿನ ವಿವಿಧ ಜನನಿಬಿಡ ಪ್ರದೇಶಗಳಾದ ಚರ್ಚ್ ಸರ್ಕಲ್, ಕೆಸರೆ, ನಂಜುಮಾಳಿಗೆ ಹಾಗೂ ಅಶೋಕಪುರಂಗಳಲ್ಲಿ ಕಲಾ ತಂಡಗಳು ಬೀದಿ ನಾಟಕಗಳನ್ನು ಪ್ರದರ್ಶಿಸಲಿವೆ. ನಾಳೆ ಸಂಜೆ ರಂಗಾಯಣದ ಆವರಣದಲ್ಲಿ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಈ ವರ್ಷ ಬಹುರೂಪಿ ಉತ್ಸವಕ್ಕೆ 25ನೇ ವರ್ಷವಾದ್ದರಿಂದ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಜನವರಿ 12ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವನರಂಗದಲ್ಲಿ ಅಧಿಕೃತವಾಗಿ ನಾಟಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.